ರಿಪಬ್ಲಿಕ್ ಕನ್ನಡ, ನಾನು ಮಾನಸ. ಗಂಟೆ 8 ಸುದ್ದಿ 8, ಇದು 8ಕ್ಕೆ 8 ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಜನ ಎಲ್ ನೋಡಿದ್ರು ಜನ ಸಾಗರವೇ ಬಂದಿತ್ತು. ಪರಿಸ್ಥಿತಿ ಬದಲಾದ್ರೆ, ಅದೃಷ್ಟ ಬದಲಾದ್ರೆ ಹೇಗೆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಕೂಡ ಬದಲಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ. ಬಿಗ್ ಬಾಸ್ನ 11ನೇ ಸೀಸನ್ನ ಸ್ಪರ್ಧಿ ಆಗಿರುವಂತಹ ಹನುಮಂತನನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ದಾರೆ ಹಾವೇರಿ ಜನ. ಗಲ್ಲಿಗಳಲ್ಲೂ ಜನವೋ ಜನ. ಹಾವೇರಿಯ ಹಮ್ಮೀರನನ್ನ ನೋಡೋಕೆ ಕಿಕ್ಕಿರಿದು ಸೇರಿರೋ ಅಭಿಮಾನಿಗಳ ಸಾಗರ. ಕೊರಳಲ್ಲಿ ಹೂವಿನ ಹಾರ, ಅದ್ದೂರಿ ಸನ್ಮಾನ. ಅಬ್ಬಬ್ಬಾ, ಇದು ನಮ್ಮ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತನ ಹವಾ. ಹಾವೇರಿಗೆ ಹನುಮಂತ ಗ್ರ್ಯಾಂಡ್ ಎಂಟ್ರಿ. ಕರುನಾಡ ದೋಸ್ತನಿಗೆ ಭರ್ಜರಿ ವೆಲ್ಕಮ್. ಅಂಗಿ, ಹಳೆ ಲುಂಗಿ, ಕುರುಚಲು ಗಡ್ಡ, ವಾರಕ್ಕೊಮ್ಮೆ ಸ್ನಾನ, ಎಂತವರು ಫಿದಾ ಆಗೋ ಗಾಯನ. ಟಾಸ್ಕ್ಗಳಲ್ಲಿ ಸೋಲೋ ಮಾತೇ ಇಲ್ಲ. ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ. ಹೀಗೆ ಇದ್ದಷ್ಟು ದಿನ ಕರುನಾಡ ಜನರನ್ನ ರಂಜಿಸಿ, ನಕ್ಕು ನಗಿಸಿ, ಹಾಡಿನಲ್ಲಿ ತೇಲಿಸಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆದ್ದು ಬೀಗಿದ ನಮ್ಮ ಹನುಮಂತಣ್ಣ ಟ್ರೋಫಿ ಸಮೇತ ಹುಟ್ಟೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಜವಾರಿ ಹುಡುಗನ ರೋಡ್ ಶೋ. ಯವ್ವಾ, ಈ ಸಲ ಕಪ್ ನಮ್ದ ಎಂದ ಹನುಮಂತ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಬಿಗ್ ಬಾಸ್ ಟ್ರೋಫಿ ಜೊತೆ ಹಾವೇರಿಯ ಸವಣೂರಿಗೆ ಬಂದ ಹನುಮಂತಣ್ಣನಿಗೆ ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ಕೊಟ್ರು. ಹೂವಿನ ಸುರಿಮಳೆಗೈದು ಬರ್ಮಾಡ್ಕೊಂಡ್ರು. ಕಾರಲ್ಲಿ ಹನುಮಂತನ ಮೆರವಣಿಗೆ ಮಾಡಿದ್ರು. ಈ ವೇಳೆ ಯವ್ವ, ಈ ಸಲ ಕಪ್ ನಮ್ಮದ ಅಂತ ಹನುಮಂತ ಹೇಳಿದ ಡೈಲಾಗ್ಗೆ ಅಭಿಮಾನಿಗಳು ಫಿದಾ ಆದ್ರು. ಅತಿ ಶೀಘ್ರದಲ್ಲೇ ಹನುಮಂತನ ಮದುವೆ ಫಿಕ್ಸ್. ಹನುಮಂತನ ತಂಗಿ ಕಮಲಾ ಕೊಟ್ಟರು ಸುಳಿವು. ಅವರು 3 ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ, ಏನು ಮಾತುಕತೆ ಇರಲಿಲ್ಲ. ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಬಂದಿಂದ ಅವನ ಜೊತೆ ಮಾತಾಡೋಣ, ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ, ಬಂದಿಂದ ನಾವು ಮಾತುಕತೆ ಮಾಡಿ ನೋಡೋಣ. ತಂದೆ ತಾಯಿ ಅಭಿಪ್ರಾಯ, ಅಣ್ಣ ತಮ್ಮಂದಿರ, ನಮ್ಮ ಬಂಧುವರು ಇದ್ದಾರೆ, ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್. ಹೇಳಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು. ಹನುಮಂತನಿಗೆ ತಾಯಿ ಶೀಲಮ್ಮ ಕಂಡೀಷನ್. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ, ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ, ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಅಂದ್ ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದ ನಮ್ಗೆ ಯಾರ್ದು ಏನ್ ತಲೆ ಆಗಿಲ್ಲ. ಹುಡುಗಿನ ಮಾಡ್ಕೋಬೇಕು ನನ್ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ, ನಡ್ಕೊಳಂಗಿಲ್ಲ. ನೋಡಿದ್ರಲ್ವಾ ಹಾವೇರಿಯಲ್ಲಿ ನಮ್ಮ ಜವಾರಿ ಹುಡುಗನ ಹವಾ ಹೆಂಗಿತ್ತು ಅಂತ. ಆದಷ್ಟು ಬೇಗ ಈ ನಮ್ಮ ದೋಸ್ತನಿಗೆ ಮದುವೆ ಆಗಲಿ, ಖುಷಿ ಖುಷಿಯಾಗಿ ಜೀವನ ಮಾಡ್ಲಿ. ಆದ್ರೆ ಈ ಸಿಂಪಲ್ ಹೈದ ಹಳ್ಳಿ ಕೋಗಿಲೆ ಹನುಮಂತನ ಮೇಲೆ ಯಾವ ಕಣ್ಣು ಬೀಳದೇ ಇರ್ಲಿ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಮಾನಸ. ಗಂಟೆ 8 ಸುದ್ದಿ 8, ಇದು 8ಕ್ಕೆ 8 ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಜನ ಎಲ್ ನೋಡಿದ್ರು ಜನ ಸಾಗರವೇ ಬಂದಿತ್ತು. ಪರಿಸ್ಥಿತಿ ಬದಲಾದ್ರೆ, ಅದೃಷ್ಟ ಬದಲಾದ್ರೆ ಹೇಗೆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಕೂಡ ಬದಲಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿಯಾಗಿದೆ. ಬಿಗ್ ಬಾಸ್ನ 11ನೇ ಸೀಸನ್ನ ಸ್ಪರ್ಧಿ ಆಗಿರುವಂತಹ ಹನುಮಂತನನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ದಾರೆ ಹಾವೇರಿ ಜನ. ಗಲ್ಲಿಗಳಲ್ಲೂ ಜನವೋ ಜನ. ಹಾವೇರಿಯ ಹಮ್ಮೀರನನ್ನ ನೋಡೋಕೆ ಕಿಕ್ಕಿರಿದು ಸೇರಿರೋ ಅಭಿಮಾನಿಗಳ ಸಾಗರ. ಕೊರಳಲ್ಲಿ ಹೂವಿನ ಹಾರ, ಅದ್ದೂರಿ ಸನ್ಮಾನ. ಅಬ್ಬಬ್ಬಾ, ಇದು ನಮ್ಮ ಬಿಗ್ ಬಾಸ್ ಸೀಸನ್ 11
ಹವಾ. ಹಾವೇರಿಗೆ ಹನುಮಂತ ಗ್ರ್ಯಾಂಡ್ ಎಂಟ್ರಿ. ಕರುನಾಡ ದೋಸ್ತನಿಗೆ ಭರ್ಜರಿ ವೆಲ್ಕಮ್. ಸಾದಾ ಸೀದಾ ಅಂಗಿ, ಹಳೆ ಲುಂಗಿ, ಕುರುಚಲು ಗಡ್ಡ, ವಾರಕ್ಕೊಮ್ಮೆ ಸ್ನಾನ, ಎಂತವರು ಫಿದಾ ಆಗೋ ಗಾಯನ, ಟಾಸ್ಕ್ಗಳಲ್ಲಿ ಸೋಲೋ ಮಾತೇ ಇಲ್ಲ, ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ. ಹೀಗೆ ಇದ್ದಷ್ಟು ದಿನ ಕರುನಾಡ ಜನರನ್ನ ರಂಜಿಸಿ, ನಕ್ಕು ನಗಿಸಿ, ಹಾಡಿನಲ್ಲಿ ತೇಲಿಸಿ, ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆದ್ದು ಬೀಗಿದ ನಮ್ಮ ಹನುಮಂತಣ್ಣ ಟ್ರೋಫಿ ಸಮೇತ ಹುಟ್ಟೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಜವಾರಿ ಹುಡುಗನ ರೋಡ್ ಶೋ. ಯವ್ವಾ, ಈ ಸಲ ಕಪ್ ನಮ್ದ ಎಂದ ಹನುಮಂತ. ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ. ಬಿಗ್ ಬಾಸ್ ಟ್ರೋಫಿ ಜೊತೆ ಹಾವೇರಿಯ ಸವಣೂರಿಗೆ ಬಂದ ಹನುಮಂತಣ್ಣನಿಗೆ ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ಕೊಟ್ರು. ಹೂವಿನ ಸುರಿಮಳೆಗೈದು ಬರ್ಮಾಡ್ಕೊಂಡ್ರು. ಕಾರಲ್ಲಿ ಹನುಮಂತನ ಮೆರವಣಿಗೆ ಮಾಡಿದ್ರು. ಈ ವೇಳೆ ಯವ್ವ, ಈ ಸಲ ಕಪ್ ನಮ್ಮದ ಅಂತ ಹನುಮಂತ ಹೇಳಿದ ಡೈಲಾಗ್ಗೆ ಅಭಿಮಾನಿಗಳು ಫಿದಾ ಆದ್ರು. ಅತಿ ಶೀಘ್ರದಲ್ಲೇ ಹನುಮಂತನ ಮದುವೆ ಫಿಕ್ಸ್. ಹನುಮಂತನ ತಂಗಿ ಕಮಲಾ ಕೊಟ್ಟರು ಸುಳಿವು. ಅವರು 3 ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ, ಏನು ಮಾತುಕತೆ ಇರಲಿಲ್ಲ. ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಹಿಂಗೆ ಅಂತ. ಬಂದಿಂದ ಅವನ ಜೊತೆ ಮಾತಾಡೋಣ, ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ, ಬಂದಿಂದ ನಾವು ಮಾತುಕತೆ ಮಾಡಿ ನೋಡೋಣ. ತಂದೆ ತಾಯಿ ಅಭಿಪ್ರಾಯ, ಅಣ್ಣ ತಮ್ಮಂದಿರ, ನಮ್ಮ ಬಂಧು ಬಾಂಧವರು ಇದ್ದಾರೆ, ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್. ನಾನು ಹೇಳಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು. ಹನುಮಂತನಿಗೆ ತಾಯಿ ಶೀಲಮ್ಮ ಕಂಡೀಷನ್. ನಾ ಇದ್ದಂತ ಹಾಕಿ ಅಲ್ಲಿ ಸರ್ ಅಂದ್ರಲ್ಲ, ನಕಲಿ ಮಾಡ್ರಿ, ಹಂಗ ಸಾಬಿ ಕೇಳಿ, ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಅಂದ್ ಬಂದಿನ್ರಿ. ಅದು ಒಳಗಲ್ದ ಅತ್ತಾಗಿತ್ತಲ್ದಂದ ನಮ್ಗೆ ಯಾರ್ದು ಏನ್ ತಲೆ ಆಗಿಲ್ಲ. ಹುಡುಗಿನ ಮಾಡ್ಕೋಬೇಕು ನನ್ ಮಗ, ಬೇರೆ ಯಾವ್ದು ನಡೆಯಂಗಿಲ್ಲ, ಇಲ್ಲ ನಡ್ಕೊಳಂಗಿಲ್ಲ. ನೋಡಿದ್ರಲ್ವಾ ಹಾವೇರಿಯಲ್ಲಿ ನಮ್ಮ ಜವಾರಿ ಹುಡುಗನ ಹವಾ ಹೆಂಗಿತ್ತು ಅಂತ. ಆದಷ್ಟು ಬೇಗ ಈ ನಮ್ಮ ದೋಸ್ತನಿಗೆ ಮದುವೆ ಆಗಲಿ, ಖುಷಿ ಖುಷಿಯಾಗಿ ಜೀವನ ಮಾಡ್ಲಿ. ಆದ್ರೆ ಈ ಸಿಂಪಲ್ ಹೈದ ಹಳ್ಳಿ ಕೋಗಿಲೆ ಹನುಮಂತನ ಮೇಲೆ ಯಾವ ಕಣ್ಣು ಬೀಳದೇ ಇರ್ಲಿ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ.